ಮಂಗಳೂರಿನ ಕೆಎಂಸಿ ಆಸ್ಪತ್ರೆಯ ವತಿಯಿಂದ ರಾಷ್ಟ್ರೀಯ ರಸ್ತೆ ಸುರಕ್ಷತೆ ಸಪ್ತಾಹಕ್ಕೆ ಡಾಕ್ಟರ್ ಅಂಬೇಡ್ಕರ್ ವೃತ್ತದ ಬಳಿ ಚಾಲನೆ ನೀಡಲಾಯಿತು. ಸಂಚಾರ ಹಾಗೂ ಅಪರಾಧ ವಿಭಾಗದ ಡಿಸಿಪಿ ದಿನೇಶ್ ಕುಮಾರ್ ಅವರು ಮಾತನಾಡಿ, ವಾಹನ ಚಾಲನೆಯ ವೇಳೆ ಸಾರ್ವಜನಿಕರು ತಮ್ಮ ಜವಾಬ್ದಾರಿ ಅರಿತು ಮುನ್ನೆಚ್ಚರಿಕೆಯೊಂದಿಗೆ ವಾಹನ ಚಲಾಯಿಸಬೇಕು. ಸಂಚಾರ ನಿಯಮ ಪಾಲಿಸುವುದರಿಂದ ಅಪಘಾತಗಳಿಂದ ದೂರ ಉಳಿಯಬಹುದು ಹಾಗೂ ಸ್ವಸ್ಥ ಸಮಾಜ ನಿರ್ಮಾಣ ಸಾಧ್ಯ. ಸಂಚಾರ ನಿಯಮ ಉಲ್ಲಂಘನೆಯಿಂದ ನಿತ್ಯ ಸಹಸ್ರಾರು ಜನ ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ. ಸಂಚಾರ ನಿಯಮ ಪಾಲಿಸಿ ಜೀವವನ್ನು ಉಳಿಸಬೇಕಾದ ಅಗತ್ಯವಿದೆ ಎಂದರು. ನಮ್ಮ ಈ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಏನಿದೆ, ಇದಕ್ಕೆ ನೀವುಗಳು ನಮ್ಮ ಮಂಗಳೂರು ನಗರ ಪೊಲೀಸರಿಗೆ ಕೈ ಜೋಡಿಸ್ತಾ ಇರುವಂಥದ್ದು. ಈ ಒಂದು ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಏನು ಪ್ರತಿ ವರ್ಷ ಆಚರಣೆ ಆಗ್ತಾ ಇದೆ, ಇದರ ಉದ್ದೇಶ ಏನಂತಂದರೆ ದೇಶಾದ್ಯಂತ, ರಾಜ್ಯಾದ್ಯಂತ, ನಗರದಾದ್ಯಂತ ನಡೀತಿರುವಂತಹ ಈ ಹೆಚ್ಚು ಅಪಘಾತಗಳು, ಈ ಅಪಘಾತಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಸಾರ್ವಜನಿಕರು ಯಾವ ರೀತಿಯಾದಂತಹ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತನ್ನುವಂತಹ ಒಂದು ಕಾರಣಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗ್ತಾ ಇದೆ. ಎಲ್ರಿಗೆ ಗೊತ್ತಿರುವ ಹಾಗೆ ನೈಸರ್ಗಿಕ ಕಾರಣಗಳನ್ನು ಹೊರತುಪಡಿಸಿ ಈ ಅಪಘಾತ ಪ್ರಕರಣಗಳಲ್ಲಿ ಜನರು ಸಾವನ್ನಪ್ಪುವಂಥದ್ದು ಜಾಸ್ತಿ ಆಗ್ತಾ ಇದೆ. ಅದೇ ರೀತಿ ಒಂದು ಅಂಕಿಅಂಶದ ಪ್ರಕಾರ ನಾವು ನೋಡೋದಾದರೆ 15 ವರ್ಷದಿಂದ 49 ವರ್ಷದ ವಯೋಮಾನದ ಜನರು ಏನಿದ್ದಾರೆ ಅವರುಗಳು ಈ ಒಂದು ಅಪಘಾತಕ್ಕೆ ಒಳಗಾಗುವಂಥದ್ದು, ಸಾವು ನೋವನ್ನು ಅನುಭವಿಸುವಂಥದ್ದು ಕಾಣ್ತಾ ಇದ್ದೀವಿ. ಸೊ ಈ ಜನರಿಗೆ ಈ ಒಂದು 15ರಿಂದ 49 ವಯಸ್ಸಿನ ಈ ವಯೋಮಾನದ ಜನರು ಯಾಕಾಗಿ ಈ ರೀತಿಯಾಗಿ ಅಪಘಾತಗಳಲ್ಲಿ ಮೃತಪಡ್ತಾ ಇದ್ದಾರೆ ಅಂತನ್ನುವಂಥದ್ದು ಒಂದು ವಿಚಾರ. ನಂತರ ನಮ್ಮ ದೇಶದ ಅಂಕಿಅಂಶಗಳನ್ನು ನಾವು ನೋಡೋದಾದರೆ ವರ್ಷಂಪ್ರತಿ ನಮ್ಮ ದೇಶದಲ್ಲಿ ಲಕ್ಷಾಂತರ ಜನ ಮೃತಪಡ್ತಾ ಇದ್ದಾರೆ ಈ ಅಪಘಾತಗಳ ಕಾರಣದಿಂದಾಗಿ. ಅದೇ ರೀತಿಯಾಗಿ ನೋವನ್ನು ಕೂಡ ಅನುಭವಿಸ್ತಾ ಇದ್ದಾರೆ. ರಾಜ್ಯಾದ್ಯಂತ ಸಹಸ್ರಾರು ಜನ ಈ ರೀತಿಯಾಗಿ ಅಪಘಾತಕ್ಕೊಳಗಾಗ್ತಾರೆ. ನಮ್ಮ ಮಂಗಳೂರು ನಗರದಲ್ಲಿ ನಾವು ಅಂಕಿಅಂಶ ನೋಡೋದಾದರೆ ಹೆಚ್ಚು ಕಡಿಮೆ 800ರಿಂದ 900 ಪ್ರಕರಣಗಳು, ಅಪಘಾತ ಪ್ರಕರಣಗಳು ಪ್ರತಿ ವರ್ಷ ದಾಖಲಾಗ್ತಾ ಇದೆ. ಇದರಲ್ಲಿ 900ರಿಂದ 1000 ಜನ ಗಾಯಗೊಳಗಾಗ್ತಾ ಇದ್ದಾರೆ. ಹೆಚ್ಚು ಕಡಿಮೆ 100ರಿಂದ 125 ಜನ ಮರಣ ಹೊಂದ್ತಾ ಇದ್ದಾರೆ. ಸೊ ಇದಕ್ಕೆಲ್ಲ ಕಾರಣ ಏನು? ಮೊದಲನೇದಾಗಿ ನಾವು ನೋಡೋದಾದರೆ ಜನರು ಈ ಸಂಚಾರ ನಿಯಮಗಳನ್ನು ಪಾಲನೆ ಮಾಡೋದ್ರಲ್ಲಿ ಸ್ವಲ್ಪ ಹಿಂದೆಟಾಗ್ತಾ ಇದ್ದಾರೆ. ಸಾಕಷ್ಟು ಬಾರಿ ಪೊಲೀಸರು ಹೇಳ್ತಾನೆ ಇರ್ತಾರೆ ಅಥವಾ ಸಂಬಂಧಪಟ್ಟ ಇಲಾಖೆಯವರು ಹೇಳ್ತಾನೆ ಇರ್ತಾರೆ, ಟ್ರಾಫಿಕ್ ರೂಲ್ಸ್ ಏನಿದೆ ಅದನ್ನು ಪಾಲನೆ ಮಾಡಿ ಅಂತನ್ನುವಂಥದ್ದು. ಬಟ್ ಜನರು ಅದರ ಪಾಲನೆಯನ್ನು ಮಾಡ್ತಾ ಇಲ್ಲ. ಬಹುಶಃ ಕೆಲವರಿಗಾದರೂ ತಿಳಿದಿರ್ಬೋದು, ಈ ರಸ್ತೆ ಸಂಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಾನೂನಿದೆ. ಮುಖ್ಯವಾಗಿರುವಂಥದ್ದು ಕಾನೂನು ಮೋಟಾರು ವಾಹನ ಕಾಯ್ದೆ, ಇಂಡಿಯನ್ ಮೋಟಾರ್ ವೆಹಿಕಲ್ ಆ್ಯಕ್ಟ್. ಅದೇ ರೀತಿಯಾಗಿ ಕೇಂದ್ರದಲ್ಲಿ ಒಂದು ನಿಯಮ ರೂಪಿಸಿದ್ದಾರೆ, ಸೆಂಟ್ರಲ್ ಮೋಟಾರ್ ವೆಹಿಕಲ್ ರೂಲ್ಸ್. ಅದೇ ರೀತಿ ಕರ್ನಾಟಕ ಮೋಟಾರ್ ವೆಹಿಕಲ್ ರೂಲ್ಸ್ ಅಂತನ್ನುವಂಥದ್ದು. ಇದರ ಜೊತೆಗೆ ಇನ್ನೊಂದು ವಾಹನ ಚಾಲನೆಗೆ ಸಂಬಂಧಪಟ್ಟ ಹಾಗೆ ಮೋಟಾರ್ ವೆಹಿಕಲ್ ಡ್ರೈವಿಂಗ್ ರೂಲ್ಸ್ ಅಂತನ್ನುವಂಥದ್ದು ಅಥವಾ ಮೋಟಾರ್ ವೆಹಿಕಲ್ ಡ್ರೈವಿಂಗ್ ರೆಗ್ಯುಲೇಷನ್ಸ್. ಬಹುಶಃ ನೀವುಗಳೆಲ್ಲರೂ ಕೂಡ ಈ ಒಂದು ನಿಮ್ಮ ಒಂದು ಗೂಗಲ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. ಮೋಟಾರ್ ವೆಹಿಕಲ್ ಡ್ರೈವಿಂಗ್ ರೆಗ್ಯುಲೇಷನ್ಸ್ 2017. ಇದರಲ್ಲಿ ಒಬ್ಬ ಚಾಲಕನ ಕರ್ತವ್ಯ ಏನು, ರಸ್ತೆಯನ್ನು ಯಾವ ರೀತಿ ಉಪಯೋಗಿಸಬೇಕು ಅಂತನ್ನುವಂಥದ್ದು ಸ್ಪಷ್ಟವಾಗಿ ಅಲ್ಲಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಮಾಹೆ ಮಂಗಳೂರು ಕ್ಯಾಂಪಸ್ನ ಸಹ ಉಪಕುಲಪತಿ ಡಾಕ್ಟರ್ ದಿಲೀಪ್ ನಾಯಕ್ ಅವರು ಮಾತನಾಡಿ, ನಾವು ಚಿಕಿತ್ಸೆ ನೀಡುವ ಜೊತೆಗೆ ಸಾರ್ವಜನಿಕ ಜಾಗೃತಿ ಮೂಡಿಸುವ ಜವಾಬ್ದಾರಿಯನ್ನು ಹೊಂದಿದ್ದೇವೆ. ಅಪಘಾತದಿಂದ ಸಾರ್ವಜನಿಕರನ್ನು ಪಾರು ಮಾಡುವುದು ನಮ್ಮ ಗುರಿಯಾಗಿದೆ ಎಂದರು. Prominent place, I would say, in the city of Bangalore, and it will get all the listening. And I request the press and the electronic media to cover it, because this is an educational talk that was given by him. Please give a lot of coverage to this, and we promise that all support will be given from KMC for any initiative
that the police initiates for the good of the public. Having said that, thank you very much. ತುರ್ತು ಚಿಕಿತ್ಸಾ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಜೀದು ರಾಧಾಕೃಷ್ಣನ್ ಮಾತನಾಡಿ, ಮಂಗಳೂರಿನಲ್ಲಿ ವೇಗದ ನಿರ್ಲಕ್ಷ್ಯದ ಚಾಲನೆಯಿಂದ ಅಪಘಾತಗಳು ಹೆಚ್ಚಾಗಿವೆ. ಈ ಬಗ್ಗೆ ಸಾರ್ವಜನಿಕರ ಜಾಗೃತಿ ಅಗತ್ಯ. ಅಪಘಾತ ನಡೆದ ತಕ್ಷಣ ಸಾರ್ವಜನಿಕರು ಗಾಯಾಳುಗಳನ್ನು ಆಸ್ಪತ್ರೆಗೆ ರವಾನಿಸಲು ನೆರವಾಗಬೇಕು. ನೆರವಾದವರನ್ನು ಗುರುತಿಸಿ ಗೌರವಿಸುವ ಕೆಲಸ ಕೆಎಂಸಿ ಆಸ್ಪತ್ರೆ ಮಾಡುತ್ತಿದೆ ಎಂದರು. Now this is our 35th national road safety session. It was initially started in 1986 by the Ministry of Road and Safety. Now this is a 7 days program starting from 11th to 17th of every Jan, and this is the 35th program, 35th session. Now, road safety, I know again I will not go into statistics. I will talk about Mangalore. We have a nice study which is done by Roshni Nilaya, School of Public Health. What they have written there is, can anyone tell me what is the most commonest cause of road accidents? Drunken driving, right? That's what all of us think. No, drunken driving is not the most commonest cause of road accidents. Rash driving and overspeeding is the most commonest cause of accident. We always think that, okay, we get caught if we drink and drive, but that is causing less impact rather than this rash driving. That's what the research says. Now, we have a series of programs for this next 7 days. That doesn't mean that we are stopping it there. KMC, along with the police team and the entire force, we have been doing it for a year, throughout the year, as a social initiative. ಉರ್ವ ಠಾಣೆಯ ಇನ್ಸ್ಪೆಕ್ಟರ್ ಭಾರತಿ, ಮಂಗಳೂರು ಉತ್ತರ ಠಾಣೆಯ ಇನ್ಸ್ಪೆಕ್ಟರ್ ಅಜದ್ ಅಲಿ, ಉತ್ತರ ಠಾಣೆಯ ರಾಘವೇಂದ್ರ, ಮನೋಹರ್ ಪ್ರಸಾದ್, ಪುಷ್ಪರಾಜ್, ಮದನ್ ಹಾಗೂ ಸಂಪತ್ ಅವರನ್ನು ಸನ್ಮಾನಿಸಲಾಯಿತು. ಸಂಚಾರ ಠಾಣೆಯ ಗೋಪಾಲಕೃಷ್ಣ ಭಟ್, ಕೆಎಂಸಿ ಆಸ್ಪತ್ರೆಯ ಹಿರಿಯ ವೈದ್ಯರಾದ ಡಾಕ್ಟರ್ ಅಭಯ್ ಕಾಮತ್, ಜೋಶ್ವಾ ಆಡಳಿತಾಧಿಕಾರಿ ಸುಬ್ರಹ್ಮಣ್ಯ ಉಡುಪ ಉಪಸ್ಥಿತರಿದ್ದರು. ರಾಕೇಶ್ ದರ್ಶನ್ ವಂದಿಸಿದರು. ಡಾಕ್ಟರ್ ವಾಸುದೇವ್ ನಿರೂಪಿಸಿದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.